ಈಗ ಸ್ವತಃ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಘಟನೆ ಇಡೀ ಎರಡೂ ನಗರಗಳು ಭಯಭೀತರಾಗಿದ್ದಾರೆ. ಏನಂತೀರಿ ಸರ್? ನಿಮಗೆ ಯಾವಾಗ ಮಾಹಿತಿ ಸಿಕ್ತು? ಏನಾಯ್ತು? ನಮಗೆ ಸುಮಾರು 5 ಗಂಟೆಗೆ ಈ ಥರ ಒಂದು ಸ್ಟ್ಯಾಬಿಂಗ್ ಆಗಿದೆ ನಿಮ್ಮ ಮಗಳಿಗೆ ಅಂತೇಳಿ ಫೋನ್ ಬಂತು. ನಾವು ತಕ್ಷಣ ಕೆ ಎಮ್ ಸಿಗೆ ಬಂದ್ವಿ. ಕೆ ಎಮ್ ಸಿಗೆ ಆಲ್ರೆಡಿ ಶಿಫ್ಟ್ ಮಾಡಿದ್ರು. ಅಲ್ಲಿ ಬಂದಾಗ ಆಲ್ರೆಡಿ ಇಲ್ಲ ಸ್ಪಾಟ್ನಾಗ ಡೆತ್ ಆಗೈತೆ ಅಂತ ಡಾಕ್ಟ್ರ್ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಹೈಯರ್ ಎಜುಕೇಷನ್ ಎಮ್ ಸಿ ಫಸ್ಟ್ ಇಯರ್ ಓದ್ತಾ ಇದ್ಲು. ಇದನ್ನೆಲ್ಲ ನೋಡಿದಾಗ ಅನೇಕ ವ್ಯಕ್ತಿಗಳು ಈ ಥರ ದುಷ್ಟ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ. ಅದು ಕಾಲೇಜ್ನಾಗ ಪ್ರಪೋಸ್ ಮಾಡೋದು, ಅವ್ರು ಒಳ್ಳೆ ಅಂದ್ಕೊಳ್ಳಿ ಅವ್ರನ್ನ ಮರ್ಡರ್ ಮಾಡೋದು, ಇಲ್ಲ ಧಮಕಿ ಹಾಕೋದು, ಈ ರೀತಿ ಮಾಡ್ಕೊತ ಅನೇಕ ಮಂದಿಗೆ ಟ್ರೆತ್ ಮಾಡ್ಕೊತ ಬಂದಿದ್ದಾರೆ. ಆ್ಯಕ್ಚುಲಿ ಸ್ಟೂಡೆಂಟ್ ಅವನು, ಈಸ್ ನಾಟ್ ಎ ಕ್ಲಾಸ್ಮೇಟ್, ಆಸ್ ಎ ಬ್ಯಾಚ್ಮೇಟ್. ಹಿಂದಕ್ಕೆ BCA ಫೇಲ್ಯೂರ್ ಯುದ್ಧ ಅಂತೆ ಪ್ರಪೋಸ್ ಮಾಡೇನ ರಿಜೆಕ್ಟ್ ಮಾಡಿದಾರೆ. ನನ್ನ ರಿಜೆಕ್ಟ್ ಮಾಡ್ತೀಯ ಅಂಥೇಳಿ ಅವನು ಕ್ರೋಧತನದಿಂದ ನೀನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂಥೇಳಿ ಅವನು ಅನ್ಕೊತಾನೆ ಅವನು ಚುಚ್ಚಾನ. ಅಲ್ಲ, ಈಗ ನಿಮ್ಮ ಮಗಳು ಏನಾದರೂ ಮನೆಯಲ್ಲಿ ಹೇಳುವಂಥ ಪ್ರಯತ್ನ ಏನಾದ್ರು ಮಾಡಿದ್ರ? ಇಂಥವ್ನು ನಾನು ಕಾಡಿಸ್ತಾ ಇದ್ದಾನ, ಹಿಂಗೆ ಹಿಂದೆ ಬಿದ್ದಾನ ಅಂತ ಏನಾರು ಹೇಳುವಂಥ ಪ್ರಯತ್ನ ಏನಾರು? ಆ ರೀತಿ ಯಾವುದೂ ರೀತಿಯಿಂದ ಆಕೆ ಭಯಭೀತಿಯಾಗಿ ಎಂದೂ ನಡ್ಕೊಂಡಿಲ್ಲ. ಮತ್ತು ಯಾವ ರೀತಿಯೂ ಆ ಮನೆ ತನಕ ಅಂತೂ ಏನೂ ತಂದಿಲ್ಲ. ಬಟ್ ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲೋ ಆಕಿಗೆ ಈ ಥರ ಟಾರ್ಚರ್ ಬರತೈತಿ ಅಂತ ನಮಗೆ ಅವ್ರ ತಾಯಿಯವ್ರ ಕಡೆಯಿಂದ ಮಾಹಿತಿ ಬಂತು. ಅದು ಇತ್ತಿತ್ಲಾಗ ಬಂತು. ಬಟ್ ಹಂಗಂತೇಳಿ ಆಕೆನ ಕುಂದಿಸಿಲ್ಲ. ನಾನು ಒಂದೇ ಹೇಳಿದೆ, ನೀ ಧೈರ್ಯವಾಗಿರ, ನಿನ್ನ ಯಾರು ಕೂಡ ಏನಾರ ನಿನ್ನ ಕಾಡಿಸಿದ್ರೆ ಮಾಡಿದ್ರೆ ನಮಗೆ ಹೇಳ, ನಾವು ಏನು ಕ್ರಮ ತೊಗೋತೀವಿ ಅಂತ ಹೇಳ್ಕೊಂಡು. ನೀವು ಹೇಳ್ತಾ ಇದ್ರಿ ಆ BB ಏನು ಅಲ್ಲಿ ಲೆಕ್ಚರರ್ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಅವಾಗ ಏನಂತ ಮಾಡಿದ್ರಿ? ಅವ್ರು ಏನು ರೆಸ್ಪಾನ್ಸ್ ಮಾಡಿದ್ರು? ಅವ್ರು ಈಗಾಗಲೇ ಮ್ಯಾನೇಜ್ಮೆಂಟ್ ಕೂಡ ನನಗೆ ಧೈರ್ಯವನ್ನು ತುಂಬಿದ್ರು. ನಮ್ಮ ಮಕ್ಕಳದ ಇರುತ್ತೆ ಅವ್ರ ಕ್ಯಾಂಪಸ್ನಲ್ಲಿ ಅಹಿತಕರ ಘಟನೆ ಆಗಿದ್ದಕ್ಕೆ ಅವರು ಕೂಡ ವಿಷಾದ ವ್ಯಕ್ತಪಡಿಸಿದ್ರು. ಈ ರೀತಿ ಆಗಬಾರ್ದಾಗಿದ್ದು ಆಗಿದೆ, ಸ್ವಲ್ಪ ಧೈರ್ಯವಾಗಿರಿ ಅಂತ. ಅಲ್ಲ, ಮೊದಲು ಈ ಘಟನೆ ಆಗೋಕ್ಕಿಂತ ಮೊದಲು ಅವ್ರ ಕಂಪ್ಲೇಂಟ್ ಇತ್ತಲ್ಲ ನಿಮ್ದು, ಅವಾಗ ಏನಂತ ಆ್ಯಕ್ಷನ್ ಏನು? ನಂಬುದು ಕಂಪ್ಲೇಂಟ್ ಆ ರೀತಿ ಏನು ನಾವು ಕೇಳಿದ ಮೇಲೆ ಅವ್ರಿಗೇನು ಪ್ರೊಫೆಸರ್ಗಾಗಲಿ ಅಲ್ಲಿ HOD ಮ್ಯಾನೇಜ್ಮೆಂಟ್ಗಾಗಲಿ ಯಾವುದೂ ಕಂಪ್ಲೇಂಟ್ ಮಾಡಿಲ್ಲ. ಯಾಕಂದ್ರೆ ಬಿಫೋರವಾಗಿ ನಮಗೇನೂ ಮಾಹಿತಿ ಇರಲಿಲ್ಲ. ಇದು ಅಂದರೆ ಜಸ್ಟ್ ಕ್ಲಾಸ್ಮೇಟ್ ಇರೋದ್ರಿಂದ ಒಬ್ರಿಗೊಬ್ರು ಪರಿಚಯ ಅಷ್ಟೇ. ಇವರೇನು ಈಕಿ ಡೀಪಾಗಿ ಆಕಿನ ಲವ್ ಮಾಡಿಲ್ಲ ಅಥವಾ ಅವ ಈಕಿನ ಡೀಪ್ ಮಾಡಿ. ಆದರೆ ಫೋರ್ಸಬಲ್ ಅನ್ನೋದೇನೇ ಇದೆಯಲ್ಲ, ಆ ಒಂದು ಪದ ನಮ್ಗೆ ಮೇಲೆ ಕಾಡ್ತಾಯಿದೆ. ಅಕ್ಕಿನೂ ಅದೇ ಅಂತಿದ್ಲ, ಪಾಪ ನನಗೊಬ್ಬ ಫೋರ್ಸ್ ಮಾಡ್ತಾನೆ ಅನ್ನೋ ಒಂದು ಮಾತಿತ್ತು. ಅವಾಗ ನಮ್ಮ ಬ್ರದರು ಮತ್ತು ನಮ್ಮ ಹಳೆಯರು ಕೂಡ ವರ್ಣಂಗೂ ಮಾಡಿದ್ರು, ನೋಡಪ್ಪ ನೀ ಬೇರೆ ಕಾಸ್ಟ್ನೂ ಅದಿ, ಆ ಥರ ಮಾಡೋಕ್ಕೂ ಬರೋಂಗಿಲ್ಲ, ಮತ್ತು ಈಗ ಆಕೆ ಬೇರೆ ಓದೋದೈತಿ, ಇನ್ನೂ ಓದಿಸೋದೈತಿ. ನಾವು ಈಗ ಸದ್ಯ ಏನೋ ಆ ಥರ ಇಲ್ಲ ನನಗೆ ನೀವು ಮಾಡೇ ಕೊಡ್ಬೇಕನ್ನೋ ಹಠ. ಆಮೇಲೆ ನಮ್ಮ ಸಮಾಜಕ್ಕೆ ಡೈವರ್ಟ್ ಹಾಕೇನೇನೋ ಮಾತು ಕೂಡ ಕೇಳಿ ಬಂದೈತಿ. ಈ ರೀತಿ ಮಾತಾಡಿ ಅವನ ಮನಸ್ಥಿತಿ ಒಟ್ಟಿಕ್ಕಿನ ಮೇಲೆ ಕಣ್ಣು ಹಾಕಿ ಕೂತಿದ್ದ. ಒಟ್ಟೆ ಅವ್ರಿಗೇನು ಟಾರ್ಗೆಟ್ ನಮ್ಮ ಮಗಳ ಮೇಲೆ ಇಟ್ಕೊಂಡು ಈ ಥರ ದ್ವೇಷ ಸಾಧಿಸ್ಯಾನ. ಬಟ್ ಅವನಿಗೆ ಸುಮಾರು ಎಷ್ಟು ದಿವಸಗಳಿಂದ ಅವನು ಈ ರೀತಿ ಮಾಡ್ತಾ ಇದ್ದ? ಕಳೆದ ಅವನು ಈಗ ನಮಗೂ ಗೊತ್ತಿಲ್ಲ, ಗುಪ್ತವಾಗಿ ಅವನ ಚಲನವಲನ ಈಗಿನ ಅಬ್ಸರ್ವ್ ಮಾಡ್ಯಾನ. ಅವನು ಯಾವ ರೀತಿ ಬರ್ತಾಳೆ, ಯಾವ ರೀತಿ ಹೊರಗೆ ಹೋಗ್ತಾಳೆ. ಹೊರಗಡೆ ಆಲ್ರೆಡಿ ಅವ್ರ ತಾಯಿ ಕೂಡ ಆಕಿನ ಕಾರ್ನಾಗ ಕರ್ಕೊಂಡು ಹೋಗೋಕೆ ಅಲ್ಲೇ ಹೊರಗಡೆ ಅದ ಎಲ್ಲ. ಅವರು ಕೂಡ ಅಲ್ಲಿ ಆಲ್ರೆಡಿ ಅದಾರೆ. ಅವ್ರ ಮುಂದೆ ಈ ಥರ ಪ್ರಕರಣ ಆಗಿದೆ. ಇವತ್ತು ಒಮ್ಮಿಂದೊಮ್ಮೆಲೆ ಈ ರೀತಿ ಉಗ್ರಗೊಳ್ಳೋದಕ್ಕೆ ಕಾರಣ ಏನು ಅಂತ? ಸರ್, ಅವನು ಆಲ್ರೆಡಿ ಫೇಲ್ಯೂರ್ ಪಾಸ್ ಸ್ಟೂಡೆಂಟ್, 2 ವರ್ಷದಿಂದ ಫೇಲ್ ಆಗ್ಯಾನ. ಏನು ಅವನು ಈ ರೀತಿ ಎದಕ್ಕೆ ಬಂದು ಅವನ ಮನಸ್ಥಿತಿನೇ ಇದಾಗಿದೆ. ಆಮೇಲೆ ನಾವು ಆಲ್ರೆಡಿ ಬೇರೆ ಕಡೆ ಎಲ್ಲ ಪ್ರಪೋಸಲ್ ಕೊಟ್ಟಿದ್ವಿ, ಹುಡುಗನ ಹುಡುಕ್ತಾ ಇದ್ವಿ. ಅದು ಮಾಹಿತಿ ಇತ್ತು ಕಾಣಿಸ್ತೈತಿ. ಹಿಂಗಾಗಿ ಬೆನ್ನೈತಿ ಈ ಥರ ಮಾಡ್ಯಾನ ಅನ್ನೋ ನಮಗೆ ಮಾಹಿತಿ ಸಿಕ್ಕಿದೆ. ನೀವು ಲವ್ ಜಿಹಾದ್ ಸಂಶಯ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ. ಈಗಾಗಲೇ ಈಗ ನೋಡಿ, ಒಂದು ಹಿಂದೂ ಹುಡುಗಿ, ಮುಸಲ್ಮಾನ್ ಹುಡುಗ, ಈಗ ಅವನು ಫೋರ್ಸ್ ಮಾಡ್ತಾನಂದ್ರೆ ಅವನು ಸಮಾಜದ ಹುಡುಗಿಗೆ ಅವ್ನು ಮಾಡ್ಕೋಬೇಕಾಯ್ತು. ಹಿಂದೂ ಹುಡುಗಿಗೆ ಯಾಕೆ ಬೆನ್ನತ್ತಬೇಕು? ಒಂದು ಸಿಂಪಲ್ವಾದ ಕ್ವಶನ್ ಇದು. ಆಯಿತು, ಪ್ರಪೋಸ್ ಮಾಡೋಕ್ಕೆ ಯಾರು ಒಪ್ತಾರೆ? ಯಾರು ತಂದೆ ತಾಯಿ ಓದ್ತಾರೆ? ಎರಡನೇ ಪ್ರಶ್ನೆ. ಮೂರನೇದೇನು, ಯಾವ ಕಾರಣಕ್ಕೂ ಯಾವ ಹೆಣ್ಮಗಳು ಕೂಡ ಒಪ್ಪಲ್ಲ. ಫೋರ್ಸಬಲ್ ಆಗಿ ಡೈವರ್ಟ್ ಮಾಡ್ಕೊತೇನಂದ್ರೆ ತಪ್ಪು. ಈಗ ನಿಮ್ಗೆ ಗೊತ್ತಿದೆ, ಈ ಥರ ಪ್ರಕರಣ ಅನೇಕ ಕಡೆ ಆಗ್ಯಾವ, ಅನೇಕ ರಾಜ್ಯದಾಗ ಅದಾವು, ಮತ್ತು ಈಗಾಗಲೇ ಅನೇಕ ಕಡೆ ನಡೀತಾ ಇದ್ದಾವೆ. ಈ ರೀತಿ ನೋಡಿ, ಈಗ ನಾವೊಬ್ಬ ಜನಪ್ರತಿನಿಧಿ, ನನ್ನ ಮನ್ಯಾಗ ಈ ಘಟನೆ ಆಗಿದೆ. ನಾನು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ ಈ ರೀತಿ ಅನುಭವಿಸತ್ತೇನೆ. ಬೇರೆ ಜನಾಂಗಕ್ಕೆ, ಬೇರೆ ಅಮಾಯಕ ಫ್ಯಾಮ್ಲಿಗೆ, ಸಣ್ಣ ಪುಟ್ಟ ಫ್ಯಾಮ್ಲಿ ಇರ್ತಾವೆ, ಒಬ್ಬಕ್ಕೆ ಮಗಳು ಇರ್ತಾಳೆ, ಇಬ್ಬರೇ ಹೆಣ್ಮಕ್ಳು ಇರ್ತಾರೆ, ಓದ್ಸಕ್ಕೆ ಹೈಯರ್ ಎಜುಕೇಷನ್ ಓದಿಸ್ತಿರ್ತಾರೆ. ಅವ್ರಿಗೂ ಹಿಂಗೆ ಫೋರ್ಸ್ ಮಾಡಿ ಅವ್ರನ್ನ ಕೊಲೆ ಮಾಡಿದ್ರಿ. ಹಂಗೆ ಇವತ್ತು ನನ್ನ ಮನ್ಯಾಗ ಆಗೈತಿ, ನಾನು ಏನೋ ಧೈರ್ಯ ಮಾಡಿಕೊಂಡು ಸಾರ್ವಜನಿಕವಾಗಿ ಬದುಕಿನಾಗ ಅದೀನಿ ಒಂದು 30 ವರ್ಷದಿಂದ ಅಂತ ಧೈರ್ಯ ಮಾಡ್ಕೊ. ಬಟ್ ಬಡ ಕುಟುಂಬಗಳಲ್ಲಿ
ಹಿಂದೆ ಮತ್ತು ಈ ಥರ ಹಿಂದೂ ಯುವತಿರು ಎಲ್ಲರಿಗೂ ಇದೇ ಥರ ಮಾಡಿದರೆ ಯಾರು ಜವಾಬ್ದಾರಿ? ನಿಮ್ಮ ಮಗಳಿಗೆ ಅತ್ಯಂತ ಸೇಫ್ಟಿ ಇತ್ತು, ನಿಮ್ಮ ಮನೆ ನೀವ ತಂದು ಕಾರ್ನಾಗ ಬಿಡ್ತಿದ್ರು, ಇಂಥ ಟೈಮ್ನಾಗೂ ಇಂಥ ಘಟನೆ ಆಗತ್ತೆ. ಬೆಳಗ್ಗೆ ನನ್ನ ಮಗ BBA ಓದ್ತಾನೆ, ಅಲ್ಲೇ ಡ್ರಾಪ್ ಮಾಡ್ಯಾನ. ಈ ಒಂದು ಕ್ಲಾಸ್ ಜೊತೆಗೆ ಅಲ್ಲಿ ತನಕ ಹೋಗಿ ಬಂದಾನ. ನಂತರ ಅವ 9 ಗಂಟೆಗೆ ಒಂದು ಕ್ಲಾಸ್ ಸ್ಟಾರ್ಟ್ ಆಯ್ತು. 4:30 ತನಕ ಫುಲ್ ಕ್ಲಾಸ್ನೇ ಇದಾವೆ, ಫುಲ್ ಅಟೆಂಡೆನ್ಸ್ ಇದೆ. 4:30 ನಿಮಿಷಕ್ಕೆ ಹೊರಗೆ ಬಂದಾಳೆ. ಅವ್ರ ಮಮ್ಮಿಗೆ ಮಾತಾಡ, ಅವ್ರ ತಾಯಿ ಅಲ್ಲೇ ಹೊರಗಡೆ ಅದ. ಇನ್ನೇನು ಕಾರ್ ಹತ್ತಬೇಕು ಅನ್ನೋದಕ್ಕೆ ಈ ಕೃತ್ಯ. ಮತ್ತು ಇಷ್ಟು ಸೇಫ್ಟಿ, ಇಷ್ಟು BUB KL ಇತಿಹಾಸ ಈ ಕಡೆ ನಾರ್ತ್ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಒಂದು ದೊಡ್ಡ ಪ್ರತಿಷ್ಠಿತ ಕಾಲೇಜ್ ಅದ, ಅಂತಲ್ಲೇ ಇಂಥ ಪ್ರಕರಣ ಆಗಿದೆ. ಆ ಘಟನೆ ನಡೆಯುವಾಗ ನಿಮ್ಮ ಮಿಸಸ್ ಅಲ್ಲೇ ನಮ್ಮ ಬಾಜುಕೆ ನಮ್ಮ ಮಿಸ್ಸಸ್ಸೇ ನೋಡಿದ್ದಾರೆ. ಅವ್ರ ಮುಂದಾಗಿದೆ, ಅವ್ರ ಮುಂದೆ ಇಂಥ ಪ್ರಕರಣ ಅನ್ನೋದ್ರೊಳಗ 7-8 ಬರೀ 30 ಸೆಕೆಂಡ್ನಾಗೆ ಹೊಡೆದು ಹೋಗ್ಬಿಟ್ಟ. 7-8 ಬೇರೆ ಸ್ಟ್ಯಾಬಿಂಗ್ ಮಾಡಿ. ಅದಕ್ಕೆ ಇಂಥ ಒಂದು ಘಟನೆ ಆಗಿದ್ದರಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಲ ಜನರಿಗೂ ಕೂಡ ಆತಂಕ ಆಗಿದೆ. ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಮುಂದೆ ಭಯ ಆಗಿದೆ. ಇಲೆಕ್ಷನ್ ಬೇರೆ, ಆಮೇಲೆ ಈ ಥರ ಎಲ್ಲರೂ ಕೂಡ ಮನಸ್ಥಿತಿ ಈ ಥರ ಬೆಳೆಸ್ಕೊಂಡು ಹೊಂಟಾರೆ ಯುವಕರು. ಯಾವುದೇ ಇವತ್ತು ನಮ್ಮ ಯುವತಿರು ಬಾದಾಗಬಾರ್ದು, ಅವರು ಯುವಕರು ಬಾದಾಗಬಾರ್ದು. ಬಟ್ ಇವತ್ತಿನ ಪರಿಸ್ಥಿತಿ ಮನಸ್ಥಿತಿ ನೋಡಿದರೆ ನಮಗೆಲ್ಲೋ ಮತ್ತೆ ಮರುಕಳಿಸ್ತೈತಿದು, ಇಷ್ಟಕ್ಕೆ ಮುಗಿಯಂಗಿಲ್ಲ ಅಂತೇಳಿ ನಮಗೆ ಸಂಶಯ ಇದೆ. ಅದಕ್ಕೆ ಸೂಕ್ತವಾದ ಒಂದು ಕಾನೂನನ್ನು ತರಬೇಕು. ಏನು ಆಗ್ರಹ ಮಾಡ್ತೀರಿ? ಗಲ್ ಶಿಕ್ಷೆಗೆ ಡಿಮ್ಯಾಂಡ್ ಮಾಡ್ತಾ ಇದ್ರಿ, ಅದೇ ಆಗ್ರಹನ? ಯಾವ ಕಾರಣಕ್ಕೂ ಅವನಿಗೆ ಬೇಲ್ ಸಿಗಬಾರ್ದು. ಈಗಾಗಲೇ ಸಾಕಷ್ಟು ಸಾಕ್ಷಿಗಳದಾವು. ಅವ್ರ ಜೊತೆಗೆ ಇನ್ನು ಎಷ್ಟು ಮಂದಿ ಸಪೋರ್ಟರ್ಸ್ ಅದಾರೆ, 4-5 ಮಂದಿ ಹೆಸರು ಬಂದಿದೆ, ಇದ್ದಾರೆ ಸಪೋರ್ಟರ್. 4 ಮಂದಿ ಇನ್ನೂ ಎಕ್ಸ್ಟ್ರಾ ಸಪೋರ್ಟರ್ಸ್ ಅದಾರೆ. ಮತ್ತು ಅವ್ನಿಗೇನು ಸುತ್ತಮುತ್ತಲ 2 ವರ್ಷದಿಂದ ಏನು ಅವ್ನಿಗೆ ಕುಮ್ಮಕ್ಕೆ ಆಗ್ತಿದ್ರಲ್ಲ, ಅವ್ರನ್ನೆಲ್ಲನೂ ಅರೆಸ್ಟ್ ಮಾಡಬೇಕು, ಅವ್ರನ್ನೂ ಕೂಡ ಆರೋಪಿ ಸ್ಥಾನಕ್ಕೆ ತರಬೇಕು, ಮತ್ತು ಎಲ್ಲರಿಗೂ ಕೂಡ ಗಲ್ ಶಿಕ್ಷೆ ಏರಿಸ್ಬೇಕು. ಅಲ್ಲ, ನೀವು ಹೇಳೋದು ನೋಡಿದ್ರೆ ಇದೊಂದು ಷಡ್ಯಂತ್ರ ನಡೆದಿತ್ತು ಅಂತ ಅನ್ಸತ್ತಾ ನಿಮ್ಗೆ? 101% ಷಡ್ಯಂತ್ರ. ಈ ಮಗಳ ಮೇಲೆ ಕಣ್ಣಾಕ್ಯಾರ. ಆರ್ಥಿಕವಾಗಿ ಚಲೋ ಅದಾರ, ಚಲೋ ಫ್ಯಾಮ್ಲಿಯಿಂದ ಅದಾರ, ಚಲೋ ಜಾತ್ಯಾಗ ಅದಾರ, ಮತ್ತು ಆಕೆ ಎಲ್ಲರೂ ಕೂಡ ಬೋಲ್ಡ್ ಆಗಿದ್ಲು. ಆ ಒಂದು ನಾನು ಕೂಡ ತನಿಖೆ ಮಾಡಿದಾಗ ಯಾಕೆ ನಮ್ಮ ಮಗಳಿಗೆ ಟಾರ್ಗೆಟ್ ಮಾಡಿದರು, ನನಗೂ ಒಂದು ಫೀಡ್ಬ್ಯಾಕ್ ಬೇಕಲ್ಲ. ಫೀಡ್ಬ್ಯಾಕ್ ತೊಗೊಂಡಾಗ ಇಂಥ ಚಂದ ಹುಡುಗಿಯರನ್ನ ಭಾಳಷ್ಟು ಮಂದಿ ಹಿಂಗೆ ಮಾಡ್ತಾರೆ ಅಂತೇಳಿ ಆ ಕಡೆಯಿಂದ ಬಂತು. ಕಾಲೇಜ್ ಅಲ್ಲೇನು ಶಿಕ್ಷಕರು ಅದಾರ, ಸ್ಟೂಡೆಂಟ್ಸ್ ಅದಾರ, ಆಮೇಲೆ ಮತ್ತು ಬೇರೆ ಬೇರೆ ತಾಯಿಂದರು ಅದಾರ, ಅವರು ಕೂಡ ಈ ರೀತಿ ನಂಗೆ ಫೀಡ್ಬ್ಯಾಕ್ ಕೊಟ್ಟರು. ಹಿಂಗೇನಾರ ಆಗಿರ್ಬೇಕು ರೀ, ಅದಕ್ಕೆ ನಿಮ್ಮ ಮಗಳಿಗೆ ಬೆನ್ನತ್ತೆ ನಾನು UPSC ಎಕ್ಸಾಮ್ ಕೂಡ ಆಲ್ರೆಡಿ ಆಕಿ ವಾಣಿಜ್ಯ ತೆರಿಗೆ ಇಲಾಖೆದು ಮೊನ್ನೆ ಎಕ್ಸಾಮ್ ಬರೆದಿದ್ದಾಳೆ. ಅದು ರಿಸಲ್ಟ್ ಬರಬೇಕು, ಪ್ಲಸ್ ಮುಂದಿನ ತಯಾರಿ ಇತ್ತು UPSC ಎಕ್ಸಾಮ್ಗೆ. ಮತ್ತು ಅದ್ರ ಜೊತೆಗೆ MCA ಇದು ಕೂಡ ಡಬಲ್ ಗ್ರ್ಯಾಜುಯೇಟ್ ಮಾಡ್ತಾರೆ. ಒಳ್ಳೆಯ ಅಂಕು ಕೂಡ ಹಂಗ ತೆಗಿತಿದ್ಲು, ಎಲ್ಲದ್ರಿಗೂ ಇದ್ಲು. ಒಂದು ಹನಿ ನೀರು ಸುತ್ತೆ ಕುಡಿತಿದ್ದಿಲ್ಲ, ಶಿವಪೂಜೆ ಆಗ್ಲಾರ್ದ ಅಂಥ ಧಾರ್ಮಿಕ ಅಂತ ಹೆಣ್ಮಕ್ಳು. ಎಲ್ಲ ಸ್ವಾಮೀಜಿ ಕೂಡ ಆಕೆನೇ ಮಾತಾಡ್ತಿದ್ಲು. ಇವತ್ತು ಉಜ್ಜೈನ್ ಶ್ರೀಗಳಿರ್ಬೋದು, ರಂಭಾಪುರಿ ಶ್ರೀಗಳಿರ್ಬೋದು, ದಿಂಗಾಲೇಶ್ವರ ಶ್ರೀಗಳಿರ್ಬೋದು, ಮೂರ್ಸರ್ ಮಠದ್ದು, ಎಡೆತಿನ ಮಠದವರು, ರುದ್ರಾಕ್ಷಿ ಮಠದ ಎಲ್ಲ ನೇರವಾಗಿ ಆಕಿನ ನಂಬರ್ಗೆ ಫೋನ್ ಮಾಡಿ ಮಾತಾಡ್ತೀವಿ, ಹೆಂಗದಿಮ್ಮ ಅಂತ. ಆಕಿನೂ ಹೋಗಿ ಅದು ಚಂದಂದ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ಬೇಕು. ಅಂಥ ಧಾರ್ಮಿಕ ಹೆಣ್ಮಕ್ಳಿಗೆ ಅತ್ಯಂತ ಕ್ರೂರತನದಿಂದ ಮಾಡ್ಯಾರ ಸರ್. ಈ ಯಾವ ಕಾರಣಕ್ಕೂ ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವ್ನ ಗಲ್ ಶಿಕ್ಷೆ ಆಗಲೇಬೇಕು. ಅವ್ರ ಜೊತೆ ಯಾರ್ಯಾರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು. ಅವ್ರ ಒಬ್ಬಳೇ ಮಗಳು ಸರ್, ಒಬ್ಬಳೇ ಮಗಳು, 23 ವರ್ಷ. ಒಂದು ದಿವಸ ಆಕೆ ಯಾವ ದುಃಖನೂ ಕೊಟ್ಟಿಲ್ಲ ನಮಗೆ. ಮತ್ತು ಆಕೆ ಯಾವೊಂದು ಹುಟ್ಟಾಳ ಅವತ್ತಿಂದ ಹಿಡ್ಕೊಂಡು ಇವತ್ತರೆಗೂ ನಾವು ಎತ್ತರವಾಗಿ ಬೆಳೆದೇವೆ. ಆಕಿನ ಕಾಲ್ಗುಣನೇ ಹಂಗಿತ್ತು. ತಾಯಿ ಮುಂದೆ ಆಗ್ಯದಂದ್ರೆ ತಾಯಿ ಪರಿಸ್ಥಿತಿ ಹೆಂಗಿರಕ್ಕಿಲ್ಲ. ಅವ್ರಂತೂ ನಾನು ಆಕಿನ ಜೊತೆಗೆ ಸತ್ತೋಗ್ಬಿಡ್ತೇನೆ ಅನ್ನೋ ಪ್ಲ್ಯಾನ್ ಮಾಡ್ತಾರೆ. ಎಲ್ಲರೂ ಕೂಡ ಅವ್ರ ತಾಯಿ, ಅವ್ರ ಅಕ್ಕಂಗಿಯರು, ಅವ್ರ ತಾಯಿಯವ್ರು ಎಲ್ಲರೂ ಬಂದು ಧೈರ್ಯ ಹೇಳಿ, ಈಗ ನಾವು ಸ್ವಲ್ಪ ಧೈರ್ಯ ಹೇಳಿ, ಪೊಲೀಸರೆಲ್ಲ ಧೈರ್ಯ ಹೇಳಿ ಮಾಡ್ಯಾರ. ಏನು ಅದಕ್ಕೆ ಅವರೆಲ್ಲರೂ ಕೇಳ್ಕೊಂಡೆ ಏನು ಅವರೆಲ್ಲ ಸೇರಿ ಧೈರ್ಯ ಹೇಳಿ ಈಗ ಒಂದು ಸ್ವಲ್ಪ ಕೂಲಾಗಿ ಇದ್ರೆ. ಆದರೂ ಕೂಡ ತಾಯಿ ದುಃಖನ ನಾವು ಯಾವ ಕಾರಣಕ್ಕೂ ಅವ್ರನ್ನ ಮರ್ಸೋಕ್ಕೆ ಸಾಧ್ಯ ಇಲ್ಲ. ಒಂದೇ ಬೇಡಿಕೆ ತಮ್ಮ ಮಾಧ್ಯಮ ಮುಖಾಂತರ ಪೊಲೀಸ್ ಇಲಾಖೆಗಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ, ಇದಕ್ಕೊಂದು ಯಾವುದರ ಎಲ್ಲ ಜನಪ್ರತಿನಿಧಿಗೆ ನಾವು ವಿನಂತಿಯನ್ನು ಮಾಡೋದೇನೆಂದರೆ, ಎಷ್ಟು ಸಾಧ್ಯಕ್ಕೆ ಅಷ್ಟು ಫಾಸ್ಟಾಗೆ ಒಂದು ಕಾಯ್ದೆ ತೊಗೊಂಡು ಬಂದು ಇಂಥ ಯಾವ್ಯಾವ ಪ್ರಕರಣ ಇದ್ದರೂ ಕೂಡ ಅವ್ರನ್ನ ಇಮಿಡಿಯೇಟ್ಲಿ ಎಷ್ಟು ಸಾಧ್ಯಕ್ಕೆ ಅವ್ರನ್ನ ಕಾನೂನು ಕ್ರಮ ತೊಗೊಂಡು ಅವ್ರನ್ನ ಗಲ್ ಏರಿಸುವಂಥ ವ್ಯವಸ್ಥೆ ಆಗಬೇಕು. ಅದು ಏನೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಏನೋ ಈಗ ಮೊನ್ನೆ ನಮ್ಮ ಕೇಂದ್ರ ಸಚಿವರು ಹೇಳಿದರು, ಬೈಟ್ ಕೊಡ್ಬೇಕಾದ್ರೆ ನಾನು ಕೇಳಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೂ ಕೂಡ ಮುಂದಿನ ದಿವಸಗಳಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ರೀತಿ ಏನಾರು ಮಾಡಿ ಒಂದು ಇತಿಶ್ರೀ ಹಾಕಬೇಕು, ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.